ಆತ ಬಂಧುಲೆಗೆ ನಮಸ್ಕಾರ. ನಮ್ಮನ ಬಜಗೋಳಿದ ಮುಡಾರು ಗ್ರಾಮದ ಮಂಜಲ್ಪಾದದ ಕೈತಾಲ್ ಡಿಪುನಂಚಿತ್ನ ಎಂಕ್ಲ ಊರುದ ಮುಗೇರ್ಲಕಲ ಈ ಬ್ರಹ್ಮೇರು ಮಾಂಕಾಳಿ ನೆಲ್ಲಿರಾಯ ಧರ್ಮರಸು ಐವೇರು ಮಾಯಗಾರರು ಅಲ್ಲೇರ ಪಂಜೂರ್ಲಿ ಅಂಚಿನ ಕೊರಗಜ್ಜನ ಮಾತ ಸನ್ನಿಧಾನ ಇಪ್ಪುನಂಚಿತ್ನ ಒಂಜಿ ಎಂಕ್ಲ ಊರದ ಕಲ ಈ ಒಂಜಿ ಮುಗೇರ್ಲ ಕಲಟ್ಟು ಏಲಂಜಿ ಏಪ್ರಿಲ್ 21-25ನೇ ತಾರೀಕು ಮುಟ್ಟ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ಅಂಚೆನೆ ಧಾರ್ಮಿಕ ಸಭೆ ನಡಪರೆಗೊಂಡು ಬಾರಿ ಒಂಜಿ ಎಡ್ಡೆ ರೀತಿಯ ಅವಡು ಪಂಪನ ಆಶಾಭಾವನೆದಿ ಒಂದು ಊಟಗೂ ಮಾತೆರ್ಲ ಸೇರಿದು ಮಾತ ಬೇತೆ ಬೇತೆ ಜವಾಬ್ದಾರಿನ ಸಂಚಾಲಕರನ್ನೆಲ್ಲ ಮಲ್ತದ್ದು ಪ್ರತಿ ಒಂಜಿ ವ್ಯವಸ್ಥೆಗಳ ಬಾರಿ ಎಡ್ಡೆ ರೀತಿಯ ಅವಡು ಒಲ್ಪಲ ಕೊರತೆ ಬಲ್ಲಿ ಪಂಪನ ದೃಷ್ಟಿಡು ಒಂಜಿ ಮಲ್ತೊಂದುಲ್ಲ ನಮ್ಮನ ಕಾಲಘಟ್ಟ ಆಪುನ ಚಿತ್ನ ಒಂದೊಂಜಿ ಪುನರ್ ಪ್ರತಿಷ್ಠೆ ಈ ಒಂಜಿ ಜೀರ್ಣೋದ್ಧಾರ ಕಾರ್ಯ ಎಡ್ಡೆ ರೀತಿಯ ಅವಡು ನನಯ ಪಾಪುನ ಎಂಗ್ಲೇ ಗೊತ್ತುಜ್ಜಿ ಅಂಚಾದ ನಮ್ಮ ಮಾತೆರ್ಲ ಊರ್ದಾಗಲಿಟ್ಟು ಭಾಗವಹಿಸೋಡು 21ನೇ ತಾರೀಕು ದಾನಿ ಮಧ್ಯಾಹ್ನ 3:30 ಗಂಟೆಗೆ ಬಜೆಗೋಳದ ದಿಡಿಂಬೀರದ ಗಣಪತಿ ಕಟ್ಟೆದ್ದು ಇದನ್ನ ಚಿತ್ನ ಭವ್ಯವಾಯಿನ ಚಿತ್ನ ಹೊರೆ ಕಾಣಿಕೆ ಮೆರವಣಿಗೆದ ಮುಖಾಂತರವಾದ ಈ ಒಂಜಿ ಕಲಕ್ಕೆ ಆಗಮಿಸೋದು ಬೈಯಡು 6:30 ಗಂಟೆಗೆ ಮುಲ್ಪ ಭಜನೆ 5 ಬೊಕ್ಕ ಇಡೀ ಮಾತೆರೆಗಿಲ್ಲ ಉಣಸ್ತೆ ವ್ಯವಸ್ಥೆ ಉಂಡು. ಆ ದಿನ 5 ಬೊಕ್ಕ 22ನೇ ತಾರೀಕು ದಾನಿ ದೇವತಾ ಕಾರ್ಯಲು ಪೂರ ನಡತ್ತದೆ. 23ನೇ ತಾರೀಕು ದಾನಿ ಕಾಂಡೆ ಪುನರ್ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಪೂರ ವಿಧಿವಿಧಾನ ನಡ್ತದೆ. 12 ಗಂಟೆಗೆ ಬ್ರಹ್ಮಕಲಶಲವರೆಗೊಂಡು 5 ಬೊಕ್ಕ ಊರಿಗೂ ಮಹಾ ಅನ್ನದ ಒಂದು ಸೇವೆಲ ಆರೆಂಡು 2 ಗಂಟೆದ್ದು 4 ಗಂಟೆ ಮುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ 4 ಗಂಟೆ 6 ಗಂಟೆ ಮುಟ್ಟ ಬೊಕ್ಕ ಕೂಡ ಭಜನೆದ ಒಂಜಿ ಅಜನೆ ಮುಲ್ಪ ಆರೆಗೊಂಡು 5 ತೊಟ್ಟುಗು 6 ಗಂಟೆದ್ದು 10 ಗಂಟೆ ಮುಟ್ಟ ಧಾರ್ಮಿಕ ಸಭೆ ನಡಪರೆಗೊಂಡು ಮಾತ ಮೂಲ ಏರು ಮುಲ್ಪ ಸೇವೆ ಕೊಡ್ತೇರು ಏರು ದಾನಿಲುಲ್ಲೇರು ಬೊಕ್ಕ ಮಾತ ಮುಲ್ಪ ತೊಡಗಿಸೋನ್ನೆಗ್ಲೆಗೆ ಒಂಜಿ ಅಲ್ಪ ಸನ್ಮಾನ ಕಾರ್ಯ ಮಲ್ಪಡು ಪಂದು ತೀರ್ಮಾನ ಮಲ್ದ. ಅಂಚನೆ ರಾತ್ರಿಗೆ 10 ಗಂಟೆ ಬೊಕ್ಕ ನೆಲ್ಲಿರಾಯ ಧರ್ಮರಸು 5 ಬೊಕ್ಕ ಮಾಂಕಾಳಿ ಅಪ್ಪೆನ ನೇಮೋತ್ಸವ ನಡಪರೆಗೊಂಡು 24ನೇ ತಾರೀಕು ದಾನಿ ಬೈಯಡು 2 ಗಂಟೆ ಬೊಕ್ಕ ಐವೇರು ಮಾಯಗಾರನ ಅಪ್ಪೆ ತಂಗಡಿನ ಒಂಜಿ ನೇಮೋತ್ಸವ ನಡಪರೆಗೊಂಡು 5 ಬೊಕ್ಕ 25ನೇ ತಾರೀಕು ದಾನಿ ಕಾಂಡೆ ಕೊರಗಜ್ಜನ ನೇಮೋತ್ಸವ ಬೈಯಡು ಅಲ್ಲೇರ ಪಂಜುರ್ಲಿನ ನೇಮೋತ್ಸವ ನಡಪರೆಗೊಂಡು ಅಂಚಾದು ಈ ಪೂರ ಕಾರ್ಯಕ್ರಮಕ್ಕೆ ನಮ್ಮ ಮಾತೆರ್ಲ ಭಾಗವಹಿಸೋಡು ತನು ಮನ ಧನ ರೀತಿಡು ಸರ್ವ ರೀತಿದ ನಿಗ್ಲನ ಸೇವೆನ ಕೊರೋಡು ಈ ಒಂಜಿ ಕಾರ್ಯಕ್ರಮಕ್ಕೆ ನಿಗ್ಲು ಮಾತೆರ್ಲ ಸಂಘ ಸಂಸ್ಥೆದಾಗಲು ಜಾತಿ ಸಂಘಟನೆದಾಗಲು 5 ಬೊಕ್ಕ ಊರ್ದ ಮಾತ ಬಂಧುಲು ನಿಗ್ಲು ಮಾತೆರ್ಲ ನೆಟ್ಟು ಭಾಗವಹಿಸೋಡು ಬಂದು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಏನೈತ ಅಧ್ಯಕ್ಷೆ ಅದಕ್ಕೆ ಜವಾಬ್ದಾರಿ ಕೊಡ್ತಾರೆ. ಈ ಒಂಜಿ ಕಲ್ತಾಗ್ಲು ಮತ್ತು ಊರ್ದಾಗ್ಲು ಕೂಡ ಸೇರಿದೆ ಆ ನೆಲೆಟ್ಟು ನಿಗ್ಲಿಗೆ ನಾನು ವಿಜ್ಞಾಪನೆ ಮಲ್ತೊಂದಿಲ್ಲ. ನಮಸ್ತೆ. ನಮ್ಮ ಶ್ರೀ ಬ್ರಹ್ಮಮುಗೇರ ಹಲೇರ ಪಂಜುರ್ಲಿ ಮಾಕಾಳಿ ಹಾಗೂ ಕೊರಗಜ್ಜ ದೈವಸ್ಥಾನ ರಿಜಿಸ್ಟರ್ಡ್ ಮಂಜಲ್ಪಾದೆ ಇದರ ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವ ಕಾರ್ಯಕ್ರಮವು ಇದೇ 21/4/2026ರಿಂದ 25/4/2026ರವರೆಗೆ ಬಹಳ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮಕ್ಕೆ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ 21ರಂದು ಹೊರೆಕಾಣಿಕೆಯ ಮೂಲಕ ಕಾರ್ಯಕ್ರಮವು ಆರಂಭಗೊಳ್ಳಿಕ್ಕಿದೆ. ಇದಕ್ಕೆ ಊರಿನ ಗಣ್ಯರ ಸಹಕಾರ, ಊರಿನ ಪರವೂರಿನವರ ಸಹಕಾರವೂ ಕೂಡ ಇದೆ. ಭಾಳ ಸಮಯದಿಂದ ಇವತ್ತು ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಒಂದಷ್ಟು ಊರಿನ ಜನರ ದೇಣಿಗೆ ಹಾಗೂ ಇಲ್ಲಿನ ಭಕ್ತರ ದೇಣಿಗೆಯನ್ನು ಸಂಗ್ರಹಿಸಿ ಭಾಳ ಇಲ್ಲಿನ ಕೂಡುಕಟ್ಟಿನ ಜನರುದೆಲ್ಲ ಒಂದು ಸ್ವಯಂ ಸೇವಕರಾಗಿ ದುಡಿದು ಭಾಳ ಒಳ್ಳೆಯ ರೀತಿಯಲ್ಲಿ ಈ ತನಕ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಊರಿನವರ ತುಂಬ ಹೃದಯದ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮ ನಡೀಲಿಕ್ಕಿದೆ. ಅದೇ ರೀತಿ ನಾಡಿದ್ದು 21ರಿಂದ ಹೊರೆಕಾಣಿಕೆಯೊಂದಿಗೆ 23ರಂದು ಬ್ರಹ್ಮಕಲಶ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದೇ ರೀತಿ ನೇಮೋತ್ಸವ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಇವತ್ತು 100 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ಸುಂದರವಾದಂಥ ಪರಿಸರದಲ್ಲಿ ಒಂದು ದೈವದ ಒಂದು ಕಂಪನ್ನು ಒಂದು ಒಳ್ಳೆಯ ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಪ್ರದೇಶದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವು ನಡೀತದೆ. ಇದಕ್ಕೆಲ್ಲರೂ ನಮ್ಮ ಊರಿನ ಗಣ್ಯರು, ಪರೂರಿನ ಗಣ್ಯರು ಈ ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಈಗಾಗಲೇ ಸಹಕಾರ ನೀಡಿದ್ದಾರೆ. ಮುಂದೆಯೂ ಕೂಡ ಸಹಕಾರವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸುವಂತೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ವಿನಯ ಡಿ ಬಂಗೇರ, ಶ್ರೀ ಬ್ರಹ್ಮಮುಗೇರ ಹಲೇರ ಪಂಜುರ್ಲಿ ಮಹಾಕಾಳಿ ಕೊರಗಜ್ಜ ದೈವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ನೆನೆಯುತ್ತಾ
ಶ್ರೀ ಬ್ರಹ್ಮಮುಗೇರ ಹಲೇರ ಪಂಜುರ್ಲಿ ಮಹಾಕಾಳಿ ಕೊರಗಜ್ಜ ದೇವಸ್ಥಾನವು 250 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇಲ್ಲಿಯ ಕೂಡುಕಟ್ಟಿನವರ ಅಪೇಕ್ಷೆಯಂತೆ ಹಾಗೂ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಕ್ಷೇತ್ರವು ಪುನರ್ ನಿರ್ಮಾಣಗೊಂಡು ಈಗ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ವಿ ಸುನೀಲ್ ಕುಮಾರ್ ಅವರು ಗೌರವಾಧ್ಯಕ್ಷತೆಯನ್ನು ಹೊಂದಿದ್ದು, ಧಾರ್ಮಿಕ ಮುಖಂಡರಾದಂತಹ ಈ ಗ್ರಾಮದ ಮುಖಂಡರು ರವೀಂದ್ರ ಶೆಟ್ಟಿಯವರು ಸಮಿತಿಯ ಅಧ್ಯಕ್ಷರಾಗಿದ್ದು, ನಾವೆಲ್ಲರೂ ಊರಿನ ಎಲ್ಲರನ್ನೂ ಸೇರಿಸಿಕೊಂಡು ಸಮಿತಿಯನ್ನು ರಚನೆ ಮಾಡಿ ಈಗಾಗಲೇ ಪರವೂರ ದಾನಿಗಳ ಸಹಕಾರದೊಂದಿಗೆ ಕ್ಷೇತ್ರವು ನಿರ್ಮಾಣಗೊಂಡು ಇದೇ ಬರುವ ಏಪ್ರಿಲ್ 21ರಿಂದ 25ರವರೆಗೆ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಬಹುಶಃ ನಮ್ಮ ಜೀವಿತ ಕಾಲದಲ್ಲಿ ಈ ಒಂದು ಪುಣ್ಯ ಕಾರ್ಯ ನಡೆಯುತ್ತಿದ್ದು ನಾವೆಲ್ಲರೂ ಇದರಲ್ಲಿ ಭಾಗವಹಿಸಲು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಪರವೂರ ದಾನಿಗಳ ಸಹಕಾರ ಪ್ರಮುಖವಾಗಿದ್ದು, ಇಲ್ಲಿಯ ಕೂಡುಕಟ್ಟಿನವರ ಭಕ್ತಿ ಶ್ರದ್ಧೆಯ ಶ್ರಮದಾನದೊಂದಿಗೆ ಕ್ಷೇತ್ರವು ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಬಹುಶಃ ನಮ್ಮ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ರವೀಂದ್ರಣ್ಣನವರು ಈ ಒಂದು ವಿಚಾರದಲ್ಲಿ, ಧಾರ್ಮಿಕ ವಿಚಾರ ಆಗಿರಲಿ, ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಹಲವಾರು ಕಡೆ ಸೇವೆಯನ್ನು ಗೈದಿದ್ದು, ಬಹುಶಃ ಅವರೊಬ್ಬ ಅನುಭವಸ್ಥರಾದ್ದರಿಂದ ಇಲ್ಲಿ ಯಾವುದೇ ಕೊರತೆ ಬಾರದ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಬಂದಿದೆ. ಈಗಾಗಲೇ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿ ನಿಂತಹ ಈ ಕ್ಷೇತ್ರದಲ್ಲಿ ಊರಿನ ಎಲ್ಲರನ್ನೂ ಸೇರಿಸಿಕೊಂಡು ಹಲವಾರು ಸಮಿತಿಗಳನ್ನು ರಚನೆ ಮಾಡಿ ಎಲ್ಲರೂ ಉತ್ತಮ ರೀತಿಯಲ್ಲಿ ನಾಡಿದಿನ ಕಾರ್ಯಕ್ರಮಕ್ಕೆ ತಯಾರಾಗ್ತಾ ಇದ್ದಾರೆ. 21ಕ್ಕೆ ನಾವು ಬಜಗೋಳಿಯಿಂದ ಹೊರೆಕಾಣಿಕೆಯನ್ನು, ಅತ್ಯಂತ ವೈಭವದ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ. ಇಲ್ಲಿ ನಡೆಯುವಂತಹ ಎಲ್ಲ ಬ್ರಹ್ಮಕಲಶೋತ್ಸವ, ಹೊರೆಕಾಣಿಕೆ, ನೇಮೋತ್ಸವ ಎಲ್ಲ ಕಾರ್ಯಕ್ರಮಗಳಲ್ಲಿ ಪರವೂರ ಎಲ್ಲರೂ ತನು ಮನ ಧನದ ಸಹಕಾರವನ್ನು ಅಪೇಕ್ಷಿಸುತ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ.